ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗೋಣ. ಖಾಸಗಿ ಬಸ್ ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಖಾಸಗಿ ಬಸ್ಗಳು ಜನರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ವು. ಹೆಚ್ಚು ಹಣ ತೆಗೆದುಕೊಳ್ತಾ ಇದ್ದ ಖಾಸಗಿ ಬಸ್ಗಳಿಗೆ ಅಧಿಕಾರಿಗಳು ದಂಡ ಹಾಕಿದ್ದಾರೆ. ರೇಸ್ ಕೋರ್ಸ್, ಆನಂದರಾವ್ ಸರ್ಕಲ್, ಕಲಾಸಿಪಾಳ್ಯ, ಯಶವಂತಪುರ ಸೇರಿ 10 ಕಡೆ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಮೂಡ ಅಧ್ಯಕ್ಷ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಳಿಕ ಮತ್ತೆ ಮೈಸೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಬೆಂಗಳೂರಿಗೆ ತೆರಳಿದ್ದ ವೇಳೆ ಅನಾರೋಗ್ಯಕ್ಕೆ ತುತ್ತಾಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 2 ವ್ಯಕ್ತಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಶಿವಮೊಗ್ಗದ ಹಸೂಡಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿರೋದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಎದುರೇ ಬಡಿದಾಡಿಕೊಂಡಿದ್ದಾರೆ. ನೀರ್ಗಂಟಿ ಹನುಮಂತಪ್ಪ, ಅಜರ್ ಕುರ್ಚಿ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡವರು. ಉಡುಪಿಯಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಶಸ್ತಿ ವಿವಾದ ಭುಗಿಲೆದ್ದಿದೆ. ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಪ್ರಶಸ್ತಿಗೆ ಆಯ್ಕೆಯಾಗಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ರಾಮಕೃಷ್ಣ ಬಿಜಿಗೆ ಪ್ರಶಸ್ತಿ ನೀಡಿರುವ ಬಗ್ಗೆ ಕೆಲ ಪ್ರಗತಿಪರರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಿಜಾಬ್ ವಿವಾದದ ವೇಳೆ ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿನಿಯರನ್ನ ಶಾಲೆಯ ಗೇಟ್ನಲ್ಲೇ ಪ್ರಾಂಶುಪಾಲರು ತಡೆದಿದ್ದರು. ಹೀಗಾಗಿ ಅವರಿಗೆ ನೀಡಿದ ಪ್ರಶಸ್ತಿಯನ್ನು ಹಿಂಪಡೆಯುವಂತೆ ಪ್ರಗತಿಪರರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮಿತಿಮೀರಿವೆ. ನಡು ರಸ್ತೆಯಲ್ಲಿ ಆಟೋ ಹಾಗೂ ಬೈಕ್ ಚಾಲಕರ ನಡುವೆ ಗಲಾಟೆ ಆಗಿರುವ ಘಟನೆ HSR ಲೇಔಟ್ನ 2ನೇ ತಾರೀಕಿನಲ್ಲಿ ನಡೆದಿರುವಂತಹದ್ದು. ಮತ್ತೊಂದು ಕಡೆ ದೊಮ್ಮಸಂದ್ರದಲ್ಲಿ ಬೈಕ್ ಸವಾರ ಹಾಗೂ ಕಾರು ಚಾಲಕನ ನಡುವೆ ವಾಗ್ವಾದ ನಡೆದಿದೆ. ಹೆಲ್ಮೆಟ್ ಮೂಲಕ ಕಾರು ಚಾಲಕನ ಮೇಲೆ ಸವಾರ ಹಲ್ಲೆಗೆ ಯತ್ನಿಸಿದ್ದಾನೆ. 2 ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಲಾಗಿದೆ. ನನ್ ಬೈಲೇ ಇಲ್ಲಪ್ಪ. ಅಲ್ಲ, ಯಾರು ಬೈದಿದ್ದು? ನಾನು ಯಾಕಪ್ಪ ಬೈಲೆ? ನಾನು ಯಾಕೆ ಬೈಲೆ? ನಾನು ಮಾತಾಡ್ತಾ ಇಲ್ಲ, ಮಾತಾಡಿಲ್ಲ. ಲೈಟ್ ಮಿಸ್ ಆಗಿದೆ. ಅದು ಅವಾಗ ಯಾಕಿತ್ತು ಹಂಗೆ ಇತ್ತು, ನಮ್ಗೆ ನೋಡಿಲ್ಲ. ಲೈಟ್ ಆಗಿ ಆಗಿರ್ಬೋದಪ್ಪ, ಮಿಸ್ ಆಗಿ ಏನ್ ಮಾಡ್ಬೇಕು? ಯಾರು ಬೈದಿದ್ದು? ಮಂಡ್ಯ ತಾಲೂಕು ಕಚೇರಿ FDA ತಿಪ್ಪೇಸ್ವಾಮಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 10,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಜಮೀನು ದುರಸ್ತಿ ಕಾರ್ಯಕ್ಕೆ ಮೋಹನ್ ಕುಮಾರ್ ಬಳಿ ತಿಪ್ಪೇಸ್ವಾಮಿ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸಚಿವ KN ರಾಜಣ್ಣ DCM DK ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸದಾಶಿವನಗರದ DK ಶಿವಕುಮಾರ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕೀಯ ವಿಚಾರ ಹಾಗೂ ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಾಂಗ್ರೆಸ್ ನಾಯಕರು ಟವಲ್ ಹಾಕಿರುವ ವಿಚಾರ ಸಂಬಂಧ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ HC ಮಹಾದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ವಲ್ಲ, ಖಾಲಿ ಇದ್ರೆ ಈ ಬಗ್ಗೆ ಹೇಳಬೇಕು. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಆಗೋದೂ ಇಲ್ಲ ಅಂತ ಹೇಳಿದ್ದಾರೆ. ಖಾಲಿ ಆಗೋದು ಇಲ್ಲ, ಖಾಲಿ ಇಲ್ಲ, ಖಾಲಿ ಆಗೋದು ಇಲ್ಲ, ಖಾಲಿ ಇಲ್ಲ, ಖಾಲಿ ಆಗೋದು ಇಲ್ಲ, ಖಾಲಿ ಇಲ್ಲ. ನಮ್ಮವರೇ ನಮಗೆ ಶತ್ರುಗಳು ಅನ್ನೋ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಹಾವೇರಿಯಲ್ಲಿ ಸಂಸದ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ ನಾವು ಹಿಂದೆಯೇ ಹೇಳಿದ್ವಿ, ಆದರೆ ಅವರಿಗೆ ತಡವಾಗಿ ಅನುಭವಕ್ಕೆ ಬಂದಿದೆ.
ಎಲ್ಲವೂ ಸರಿ ಇದೆ ಅಂತ ದೋಣಿಯಲ್ಲಿ ಕುಳಿತಿದ್ರು. ಈಗ ಕುಂತ ದೋಣಿಯಲ್ಲಿ ತೂತು ಕೊರಿಯುವ ಕೆಲಸ ನಡೀತಾ ಇದೆ ಅಂತ ಲೇವಡಿ ಮಾಡಿದ್ರು. ಸ್ವಲ್ಪ ತಡವಾಗಿ ಅವರ ಅನುಭವಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲವೂ ಸರಿ ಇದೆ ಅಂತಲೇ ದೋಣಿಯಲ್ಲಿ ತೂತು ಕೊರಿಯುವಂಥ ಕೆಲಸಗಳಾಗ್ತದೆ. ಈಗ ಅವ್ರ ಅನುಭವಕ್ಕೆ ಬಂದಿದೆ, ನೋಡೋಣ ಅವ್ರು ಏನು ಮಾಡ್ತಾರೆ. ಎಷ್ಟು ಅವರ ರಾಜಕೀಯ ಅನುಭವವನ್ನು ಉಪಯೋಗ ಮಾಡಿಕೊಂಡು ಮುಂದುವರಿಯೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ನೋಡೋಣ. ವಿಶೇಷವಾಗಿ ಕಾನೂನಿನ ಒಂದು ಹೋರಾಟ ಭಾಳ ಪ್ರಮುಖವಾಗಿರೋದು. ಕಾನೂನು ಮತ್ತು ಕಾನೂನಿನ ನಂತರ ರಾಜಕೀಯ ಹೋರಾಟ, ಇವು ಎರಡರಲ್ಲೂ ಕೂಡ ಸಿದ್ದರಾಮಯ್ಯರ ಪರೀಕ್ಷೆ. ಚನ್ನಪಟ್ಟಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡುವ ಬಗ್ಗೆ ಕೊಪ್ಪಳದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುಳಿವು ನೀಡಿದ್ದಾರೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರವಾಗಿದೆ. ರಾಮನಗರ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರವಾಗಿದೆ. ಅಲ್ಲಿ ನಮ್ಮ ದೊಡ್ಡ ಕಾರ್ಯಕರ್ತರ ಪಡೆ ಇದೆ. ಹೀಗಾಗಿ ನಾನು ಚನ್ನಪಟ್ಟಣದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಎಲ್ಲ ಭಗವಂತನ ಆಟವಾಗಿದ್ದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಅನ್ನೋ ಮೂಲಕ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಲಿಕ್ಕಿದ್ದಾರೆ ಅನ್ನೋ ಸುಳಿವನ್ನ ನೀಡಿದ್ದಾರೆ. ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 5 ವರ್ಷಗಳ ಕಾಲ JDS ಚಿಹ್ನೆಗೆ ಮತ ಹಾಕಿದ್ರು ಜನ. ಹಾಗಾಗಿ ಸಹಜವಾಗಿ ಪಕ್ಷದ ಕಾರ್ಯಕರ್ತರುಗಳಲ್ಲಿ JDSನಿಂದ ಯಾರಾದ್ರೂ ಟಿಕೆಟ್ ತಗೊಂಡಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂಥ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ನಾಡಹಬ್ಬ ದಸರಾ ಹಬ್ಬದ ಆಚರಣೆಯ ಸಂಬಂಧ ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ದಸರಾ ಕುರಿತು ಸಭೆಗಳನ್ನು ಮಾಡ್ತಾ ಬಂದಿದ್ದೀವಿ. ಉಪ ಸಮಿತಿ ಸಭೆಗಳನ್ನು ಮಾಡಿದ್ದೇವೆ. 19 ಉಪ ಸಮಿತಿಗಳ ತಂಡದೊಂದಿಗೆ ಸಭೆಯನ್ನು ಮಾಡಿದ್ದೇನೆ. ಅದ್ದೂರಿ ದಸರಾ ಆಚರಣೆಗೆ ಬೇಕಾದಂತಹ ಎಲ್ಲ ರೂಪುರೇಷೆಗಳ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಕಳೆದ ಬಾರಿ ಆಗಿರುವ ನ್ಯೂನ್ಯತೆ ಸರಿಪಡಿಸಿಕೊಂಡು ಅಚ್ಚುಕಟ್ಟಾಗಿ ದಸರಾ ಆಚರಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿದರು. ದಸರಾ ನಾಡ ಹಬ್ಬದ ಆಚರಣೆ ಪ್ರಯುಕ್ತ 19 ಉಪಸಮಿತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಅವ್ರಿಗೆ ಅವರು ಅಧಿಕಾರ ಕೊಟ್ಟಿದ್ದೀವಿ. ಅವರು ಇನ್ನೂ ಹೇಳಿಲ್ಲ. ಅವರು ಅದನ್ನು ತಿಳಿಸ್ತಾರೆ. ತಿಳಿಸಿದ ಮೇಲೆ ನಾನು ನಿಮಗೆಲ್ಲ ತಿಳಿಸ್ತೇನೆ. ಇನ್ನು ಮಾವುತರು ಕಾವಾಡಿಗಳ ಮಕ್ಕಳ ಜೊತೆಗೆ ಸಚಿವ ಡಾಕ್ಟರ್ HC ಮಹದೇವಪ್ಪ ವಾಲಿಬಾಲ್ ಆಡಿದರು. ಮೈಸೂರು ಅರಮನೆಯಲ್ಲಿ ನಡೆದಂತಹ ದಸರಾ ಸಿದ್ಧತಾ ಪರಿಶೀಲನಾ ಸಭೆಯ ಬಳಿಕ ಸಚಿವ ಮಹದೇವಪ್ಪ ಆನೆಗಳನ್ನು ವೀಕ್ಷಿಸಿ ಕಾವಾಡಿಗಳ ಜೊತೆಗೆ ಕಾಲ ಕಳೆದರು. ಈ ಮೂಲಕ ಎಲ್ಲರ ಗಮನ ಸೆಳೆದರು. ನಮ್ದು ಒಂದು ಫುಲ್ ಕಂಪ್ಲೀಟ್ ಇದು ಮೌಂಟೆಡ್ ಬರ್ತದೆ ಸರ್. ಈಗ ಟರ್ನ್ ಹೋಗೋಂಗಿಲ್ಲ ಸರ್. ಎಲ್ಲಾಗಿ ನಮ್ಮ ಗಾಡಪ್ಪನವರು ಅಸ್ತವ್ಯಸ್ತ ಕಾಣಿಸ್ತದೆ. 7-8 ಅಡಿ ಹೈಟ್.